ಈ ಒಂದು ವಿಡಿಯೋ ನೋಡುವ ಮೊದಲು ಒಂದು ಕ್ಯೂಸೆಕ್ಸ್ ಅಂದ್ರೇನು, ಒಂದು ಟಿಎಂಸಿ ಅಂದ್ರೇನು ಎಂಬ ಮಾಹಿತಿಯನ್ನು ನಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದನ್ನ ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ಹಾಕಿರ್ತೀವಿ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ, ನಿಮಗೆ ನಾನು ಮಾಡ್ತಾ ಇರೋ ಒಂದು ವಿಡಿಯೋ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಟಿಎಂಸಿ ಅಂದ್ರೇನು, ಕ್ಯೂಸೆಕ್ಸ್ ಅಂದ್ರೇನು ಅಂತ. ಮೊದಲನೇದಾಗಿ ನಮ್ಮ ಕಾವೇರಿ ನದಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟಿ ಕೊಡಗು, ಹಾಸನ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಹರಿದು ನಂತರ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಾವೇರಿ ನದಿಯ ಉದ್ದ 805 ಕಿಲೋಮೀಟರ್. ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಹಾಗೆ ಕರ್ನಾಟಕದ ಮಹಾನದಿಯಾಗಿದೆ ನಮ್ಮ ಕಾವೇರಿ. ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ತಮಿಳುನಾಡು 419 ಟಿಎಂಸಿಯನ್ನು ಪಡೆದರೆ ನಮ್ಮ ಕರ್ನಾಟಕ 270 ಟಿಎಂಸಿಯನ್ನು ಪಡೆಯುತ್ತದೆ. ಹಾಗೆ ಕೇರಳ 30 ಟಿಎಂಸಿ, ಪುದುಚೇರಿ 7 ಟಿಎಂಸಿ ನೀರನ್ನು ಪಡೆಯುತ್ತದೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಕರ್ನಾಟಕದಲ್ಲಿ ಕೆಆರ್ಎಸ್ ಅಣೆಕಟ್ಟು ಕಾವೇರಿ ನದಿಯ ಅಣೆಕಟ್ಟು ಆದರೆ ತಮಿಳುನಾಡಿನಲ್ಲಿ ಮೆಟ್ಟೂರು ಡ್ಯಾಮ್ ಅನ್ನು ಕಟ್ಟಿಸಲಾಗಿದೆ. ಇನ್ನು ತುಂಗಭದ್ರಾ ನದಿಯ ಬಗ್ಗೆ ಹೇಳಬೇಕು ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಬೇರೆ ಬೇರೆಯಾಗಿ ಹರಿದು ಕೊನೆಗೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ಸಂಗಮವಾಗುತ್ತದೆ. ತುಂಗಭದ್ರಾ ನದಿಯ ಒಟ್ಟು ಉದ್ದ 610 ಕಿಲೋಮೀಟರ್ಗಳು. ಇದರಲ್ಲಿ 380 ಕಿಲೋಮೀಟರ್ ನಷ್ಟು ಕರ್ನಾಟಕದಲ್ಲಿ ಹರಿಯುತ್ತದೆ. ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಭದ್ರಾ ನದಿಯ ಅಣೆಕಟ್ಟು ತುಂಗಭದ್ರಾ ಡ್ಯಾಮ್ ಆಗಿದೆ. ಹಾಗೆ ತುಂಗಭದ್ರಾ ಡ್ಯಾಮ್ ಅನ್ನು ಪಂಪಾಸಾಗರ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟುತ್ತದೆ. ಕೃಷ್ಣಾ ನದಿಯ ಉದ್ದ 1890 ಕಿಲೋಮೀಟರ್ಗಳು. ಇದರಲ್ಲಿ 360 ಕಿಲೋಮೀಟರ್ ನಷ್ಟು ಕರ್ನಾಟಕದಲ್ಲಿ ಹರಿಯುತ್ತದೆ. ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕೃಷ್ಣಾ ನದಿಯ ಅಣೆಕಟ್ಟು ಆಲಮಟ್ಟಿ ಡ್ಯಾಮ್ ಮತ್ತು ಬಸವಸಾಗರ ಡ್ಯಾಮ್ ಆಗಿದೆ. 1956ರ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ನ ಪ್ರಕಾರ ಆಂಧ್ರ ಪ್ರದೇಶವು 800 ಟಿಎಂಸಿಯನ್ನು ಪಡೆದರೆ ಕರ್ನಾಟಕ 700 ಟಿಎಂಸಿ ಮತ್ತು ಮಹಾರಾಷ್ಟ್ರವು 560 ಟಿಎಂಸಿಯನ್ನು ಪಡೆಯುತ್ತದೆ. ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಕಾನ್ಪುರ ತಾಲೂಕಿನ ಸಹ್ಯಾದ್ರಿ ಘಟ್ಟದ ಕಾರಕುಂಟಿ ಎಂಬಲ್ಲಿ ಹುಟ್ಟುತ್ತದೆ. ಮಲಪ್ರಭಾ ನದಿಯ ಒಟ್ಟು ಉದ್ದ 330 ಕಿಲೋಮೀಟರ್ಗಳಾಗಿದ್ದು ಇದು ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಡನೆ ಸಂಗಮವಾಗುತ್ತದೆ. ಮಲಪ್ರಭಾ ನದಿಯ ಅಣೆಕಟ್ಟು ರೇಣುಕಾ ಸಾಗರ ಡ್ಯಾಮ್ ಆಗಿದೆ. ಘಟಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಸಹ್ಯಾದ್ರಿ ಘಟ್ಟದ ರಾಮಘಟ್ಟ ಎಂಬಲ್ಲಿ ಹುಟ್ಟುತ್ತದೆ. ಕೃಷ್ಣಾ ನದಿಯ ಉಪನದಿಯಾದ ಘಟಪ್ರಭಾ ನದಿಗೆ ಹುಕ್ಕೇರಿ ತಾಲೂಕಿನ ಇಟ್ಕಲ್ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಿಸಲಾಗಿದೆ. ಘಟಪ್ರಭಾ ನದಿಯ ಉದ್ದ 305 ಕಿಲೋಮೀಟರ್ಗಳು. ಕಾವೇರಿ ನದಿಯ ಉಪನದಿಯಾದ ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜವಳಿ ಎಂಬಲ್ಲಿ ಹುಟ್ಟುತ್ತದೆ. ಹೇಮಾವತಿ ನದಿಯು ಕೃಷ್ಣರಾಜಸಾಗರದ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ 358 ಕಿಲೋಮೀಟರ್ಗಳು. ಹೇಮಾವತಿ ನದಿಯ ಅಣೆಕಟ್ಟು ಗೊರೂರು ಡ್ಯಾಮ್ ಆಗಿದೆ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟುತ್ತದೆ. ಶರಾವತಿಯು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹರಿದು ಕೊನೆಯದಾಗಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ 128 ಕಿಲೋಮೀಟರ್ಗಳು. ವಿಶ್ವವಿಖ್ಯಾತ ಜೋಗ ಜಲಪಾತವು ಈ ನದಿಯ ವಿಶೇಷತೆಯಾಗಿದೆ. ಕಪಿಲಾ ನದಿಯು ಕೇರಳ ವೈನಾಡು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಕಬಿನಿ ಎಂಬುದು ಈ ನದಿಯ ಇನ್ನೊಂದು ಹೆಸರಾಗಿದೆ. ಕಪಿಲಾ ನದಿಯು 230 ಕಿಲೋಮೀಟರ್ ಉದ್ದ ಹರಿದು ಕೊನೆಗೆ ಟಿ ನರಸೀಪುರದ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಶಿಂಷಾ ಎಂಬಲ್ಲಿ ಹುಟ್ಟಿ 96 ಕಿಲೋಮೀಟರ್ ಉದ್ದ ಹರಿದು ಕಂದಿಯಾಳ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕರ್ನಾಟಕ ನದಿಗಳ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.